Hello students, in this class we are going to discuss about the human geography's definition and its field. ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಾನು ಮಾನವ ಭೂಗೋಳಶಾಸ್ತ್ರದ ವ್ಯಾಖ್ಯೆ ಮತ್ತು ಅದರ ಕ್ಷೇತ್ರದ ಕುರಿತು ನಿಮಗೆ ತಿಳಿಸಕ್ಕೆ ಹೊರಟಿದ್ದೀನಿ. Human geography is a very important branch of geography which studies the distribution of human race on the earth and the activities of mankind. ಮಾನವ ಭೂಗೋಳಶಾಸ್ತ್ರವು ಭೂಗೋಳಶಾಸ್ತ್ರದ ಅತಿ ಮುಖ್ಯವಾದಂತಹ ಒಂದು ಶಾಖೆ. ಇದು ಭೂಮಿಯ ಮೇಲೆ ಮನುಷ್ಯ ಜಾತಿಯ ಹಂಚಿಕೆ ಮತ್ತು ಭೂಮಿಯ ಮೇಲೆ ಮನುಷ್ಯನ ವಿವಿಧ ಚಟುವಟಿಕೆಗಳನ್ನ ಇದು ಅಧ್ಯಯನ ಮಾಡುತ್ತದೆ. Geography is divided into two broad branches. They are systematic geography and regional geography. ಭೂಗೋಳಶಾಸ್ತ್ರವನ್ನ ಅತಿ ಮುಖ್ಯವಾಗಿ ಎರಡು ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗ್ತದೆ. ಅದೇನಪ್ಪಾ ಅಂತಂದ್ರೆ ವ್ಯವಸ್ಥಿತ ಭೂಗೋಳಶಾಸ್ತ್ರ ಮತ್ತು ಪ್ರಾದೇಶಿಕ ಭೂಗೋಳಶಾಸ್ತ್ರ. ಒಂದು ದೇಶ ಅಂತಂದ್ರೆ ಉದಾಹರಣೆಗೆ ನಾವು ಭಾರತವನ್ನು ತಗೊಳ್ಳೋಣ. ಭಾರತದ ಸಸ್ಯವರ್ಗ, ಭಾರತದ ಮಣ್ಣು, ಭಾರತದ ಜನಸಂಖ್ಯೆ ಇವನ್ನ ಈ ರೀತಿಯಾಗಿ ಅಧ್ಯಯನ ಮಾಡ್ಕೊಂಡು ಭಾರತದ ಜನಸಂಖ್ಯೆ ಭಾರತದ ಭೂಗೋಳಶಾಸ್ತ್ರದಲ್ಲಿ ಈ ರೀತಿ ಅಧ್ಯಯನ ಮಾಡ್ಕೊಂಡು ಹೋದ್ರೆ ಅದು ಭಾರತದ ಪ್ರಾದೇಶಿಕ ಭೂಗೋಳಶಾಸ್ತ್ರ ಅನ್ಸುತ್ತೆ. ಅದೇ ನಾವು ಬರೀ ವ್ಯವಸಾಯವನ್ನ ಇಟ್ಕೊಂಡು ಭಾರತದ ವಿವಿಧ ರಾಜ್ಯಗಳಲ್ಲಿ ಇರುವಂತಹ ವ್ಯವಸಾಯ ಅಥವಾ ಇಡೀ ಪ್ರಪಂಚದ ವ್ಯವಸಾಯವನ್ನ ಅಧ್ಯಯನ ಮಾಡಿದ್ರೆ ಅದು ವ್ಯವಸ್ಥಿತ ಭೂಗೋಳಶಾಸ್ತ್ರ ಅನ್ಸುತ್ತೆ. ಸೊ ದ ಸ್ಟಡಿ ಆಫ್ individual activities, individual phenomena in the global or regional scale is called as systematic geography. For example, if you study world's geographical regions or the factors affecting the agricultural activities and about all the factors of agriculture on the global scale may be called as agricultural geography of the world. So this is one kind of systematic geography. Whereas if you study the population of geography, the vegetation of geography, the soil distribution of geography within India is considered as regional geography of India. Okay, so this way the geography is divided into systematic and regional geography. ಈ ರೀತಿಯಾಗಿ ಭೂಗೋಳಶಾಸ್ತ್ರವನ್ನು ವ್ಯವಸ್ಥಿತ ಮತ್ತು ಪ್ರಾದೇಶಿಕ ಭೂಗೋಳಶಾಸ್ತ್ರ ಅಂತ ವಿಭಾಗ ಮಾಡಲಾಗುತ್ತದೆ. ಸೊ ಹ್ಯೂಮನ್ ಜಿಯೋಗ್ರಫಿ ಇಸ್ ಎ ಬ್ರಾಂಚ್ ಆಫ್ ಸಿಸ್ಟಮ್ಯಾಟಿಕ್ ಜಿಯೋಗ್ರಫಿ. ಮಾನವ ಭೂಗೋಳಶಾಸ್ತ್ರ ವ್ಯವಸ್ಥಿತ ಭೂಗೋಳಶಾಸ್ತ್ರದ ಒಂದು ಶಾಖೆ. ದ ರಿಲೇಶನ್ಶಿಪ್ ಬಿಟ್ವೀನ್ ಮ್ಯಾನ್ and his natural environment is the main theme of human geography. ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಇರುವಂತಹ ಸಂಬಂಧದ ಅಧ್ಯಯನವೇ ಮಾನವ ಭೂಗೋಳಶಾಸ್ತ್ರದ ಅತಿ ಮುಖ್ಯವಾದಂತಹ ಒಂದು ವಿಷಯ ವಸ್ತು. It studies the location and distributional aspects of cultural phenomena resulting from ever-changing human nature interaction. ಮಾನವ ಭೂಗೋಳಶಾಸ್ತ್ರವು ಭೂಮಿಯ ಮೇಲೆ ಸಾಂಸ್ಕೃತಿಕ ಅಂಶಗಳು ಯಾವ ರೀತಿ ಹಂಚಿಕೆಯಾಗಿದ್ದಾವೆ ಮತ್ತು ಮಾನವ ಮತ್ತು ಪರಿಸರ ಇವುಗಳ ನಡುವಿನ ಸಂಸರ್ಗ ಯಾವ ರೀತಿ ಆಗಿದೆ, ಅದರ ನಡುವಿರುವಂತಹ ಇಂಟರಾಕ್ಷನ್ ಯಾವ ರೀತಿ ಆಗಿದೆ ಅನ್ನೋದನ್ನ ಮಾನವ ಭೂಗೋಳಶಾಸ್ತ್ರ ಅಧ್ಯಯನ ಮಾಡುತ್ತದೆ. Now we shall move on to the important definitions of human geography. Human geography as a second major branch of geography focuses on the study of people and their social groups, cultures, economies and interactions with the environment by studying their relations in spatio-temporal perspective. ಮಾನವ ಭೂಗೋಳಶಾಸ್ತ್ರದ ಒಂದು ಪ್ರಮುಖವಾದಂತಹ ಶಾಖೆಯಾಗಿದ್ದು ಇದು ಜನಸಂಖ್ಯೆಯ ಬಗ್ಗೆ, ಸಮಾಜದ ಗುಂಪುಗಳ ಬಗ್ಗೆ, ಅದರ ಸಂಸ್ಕೃತಿ ಬಗ್ಗೆ, ಅದರ ಆರ್ಥಿಕತೆ ಬಗ್ಗೆ ಮತ್ತೆ ಪರಿಸರದೊಂದಿಗೆ ಹೊಂದಿರುವಂತಹ ಸಂಬಂಧದ ಬಗ್ಗೆ ಸ್ಪೇಷಿಯೋ ಟೆಂಪೋರಲ್ ಪರ್ಸ್ಪೆಕ್ಟಿವ್ ಅಂತಂದ್ರೆ
ಸ್ಥಳ ಮತ್ತು ಕಾಲ ಆಧಾರದ ಮೇಲೆ ಇದು ಅಧ್ಯಯನ ಮಾಡ್ತದೆ. ಹ್ಯೂಮನ್ ಜಿಯೋಗ್ರಫರ್ಸ್ describe and explain the human patterns of social interactions as well as spatial level interdependencies and how they influence or affect the Earth's environment. ಮಾನವ ಭೂಗೋಳ ಶಾಸ್ತ್ರಜ್ಞರು ಮನುಷ್ಯ ಸಾಮಾಜಿಕವಾಗಿ ಹೇಗೆ ಪರಿಸರದೊಂದಿಗೆ ವ್ಯವಹರಿಸ್ತಾನೆ ಅನ್ನೋದನ್ನ, ಅದಲ್ಲದೆ ಸ್ಪೇಷಿಯಲ್ ಲೆವೆಲ್ ಇಂಟರ್ಡಿಪೆಂಡೆನ್ಸಿಸ್ ಅಂತಂದ್ರೆ ಭೂ ಮೇಲ್ಮೈ ಹಂತದಲ್ಲಿ ಯಾವ ರೀತಿಯಾಗಿ ಅವನು ಒಂದನ್ನೊಂದು ಅವಲಂಬಿಸಿದಾನೆ, ಒಂದಕ್ಕೊಂದು ಅವಲಂಬಿತವಾಗಿದೆ, ಮತ್ತೆ ಯಾವ ರೀತಿ ಮನುಷ್ಯ ಪರಿಸರದ ಮೇಲೆ ಪ್ರಭಾವವನ್ನ ಬೀರ್ತಾನೆ ಅನ್ನೋದನ್ನ ಅಧ್ಯಯನ ಮಾಡ್ತದೆ. ಸಮ್ ಆಫ್ ದ ವೆಲ್ ನೋನ್ ಡೆಫಿನಿಷನ್ಸ್ ಆಫ್ ಹ್ಯೂಮನ್ ಜಿಯೋಗ್ರಫಿ ಆರ್ ಎಫ್ ರಾಡ್ಸೆಲ್, that is Frederick Ratzel, quoted that human geography is the synthetic study of relationships between human societies and earth surface. ಮಾನವ ಭೂಗೋಳಶಾಸ್ತ್ರವು ಮನುಷ್ಯ ಸಮಾಜಗಳು ಮತ್ತು ಭೂ ಮೇಲ್ಮೈ ನಡುವೆ ಇರುವಂತಹ ಸಂಶ್ಲೇಷಿತ ಅಧ್ಯಯನ ಅಂತ ಫ್ರೆಡ್ರಿಕ್ ರಾಡ್ಸೆಲ್ 1882ರಲ್ಲಿ ಹೇಳ್ತಾರೆ. ಎಲೆನ್ ಚರ್ಚಿಲ್ ಸೆಂಪಲ್ quoted that human geography is the study of changing relationship between the unresting man and the unstable earth. ಎಲೆನ್ ಚರ್ಚಿಲ್ ಸೆಂಪಲ್ ಪ್ರಕಾರ ಭೂಗೋಳಶಾಸ್ತ್ರವು ಸ್ಥಿರ ಭೂಮಿ ಮತ್ತು ಅವಿರತ ಮಾನವನ ನಡುವೆ ಇರುವಂತಹ ಸಂಬಂಧದ ಅಧ್ಯಯನ ಅಂತ ಅಂತಾರೆ. ವೈಡರ್ ಡಿ ಲಾಬ್ಲಾಶ್ in the year 1926 stated that human geography offers a new conception of the interrelationships between earth and man, a more synthetic knowledge of physical laws governing our earth and of the relations between the living beings which inhabit it. ವೈಡರ್ ಡಿ ಲಾಬ್ಲಾಶ್ನ ಪ್ರಕಾರ ಮಾನವ ಭೂಗೋಳಶಾಸ್ತ್ರವು ಭೂಮಿ ಮತ್ತು ಮಾನವನ ನಡುವೆ ಇರುವಂತಹ ಸಂಬಂಧಕ್ಕೆ ಹೊಸ ಆಯಾಮವನ್ನ ಕೊಡುತ್ತದೆ. ಭೂಮಿಯನ್ನು ಆಳುವಂತಹ ಪ್ರಾಕೃತಿಕ ನಿಯಮಗಳ ಒಂದು ಜ್ಞಾನ ಮತ್ತು ಅದರ ಮೇಲೆ ವಾಸಿಸುವಂತಹ ಜೀವಿಗಳ ನಡುವೆ ಇರುವಂತಹ ಸಂಬಂಧವನ್ನ ಇದು ಅಧ್ಯಯನ ಮಾಡ್ತದೆ ಅಂತ ವೈಡರ್ ಡಿ ಲಾಬ್ಲಾಶ್ ಹೇಳ್ತಾರೆ. ಇನ್ ದ ಒಪಿನಿಯನ್ ಆಫ್ Ellsworth Huntington, human geography may be defined as the study of the nature and distribution of the relationships between geographical environment and human activities and qualities. ಎಲ್ಸ್ವರ್ತ್ ಹಂಟಿಂಗ್ಟನ್ ರವರ ಪ್ರಕಾರ ಮಾನವ ಭೂಗೋಳಶಾಸ್ತ್ರವು ಭೌಗೋಳಿಕ ಪರಿಸರ ಮತ್ತು ಮಾನವ ಚಟುವಟಿಕೆಗಳು ಹಾಗೂ ಲಕ್ಷಣಗಳ ನಡುವಿನ ಸಂಬಂಧಗಳ ಸ್ವರೂಪ ಮತ್ತು ವಿತರಣೆಯ ಅಧ್ಯಯನ ಎಂದು ವ್ಯಾಖ್ಯಾನಿಸಬಹುದು ಅಂತ ಹೇಳ್ತಾರೆ. ಡಿಕೆನ್ಸ್ ಮತ್ತು ಪಿಟ್ಸ್ ರವರ ಪ್ರಕಾರ ಮಾನವ ಭೂಗೋಳಶಾಸ್ತ್ರವು ಮನುಷ್ಯ ಮತ್ತು ಅವನ ಕೆಲಸಗಳ ಅಧ್ಯಯನವೆಂದು ಪರಿಗಣಿಸಲಾಗುತ್ತದೆ. ಜಾರ್ಜ್ ಎಫ್ ಕಾರ್ಟರ್ ರವರ ಪ್ರಕಾರ ಮಾನವ ಭೂಗೋಳಶಾಸ್ತ್ರವು ಮುಖ್ಯವಾಗಿ ಮನುಷ್ಯ, ಅವನ ಜೀವನ ವಿಧಾನಗಳು ಮತ್ತು ಅವರು ವಾಸಿಸುವ ಸ್ಥಳಗಳ ನಡುವಿನ ಸಂಬಂಧಗಳಿಗೆ ಸಂಬಂಧಿಸಿದೆ ಅಂತ ಹೇಳ್ತಾರೆ. ಮಾನವ ಭೂಗೋಳಶಾಸ್ತ್ರದ ವಿಷಯವನ್ನ ವ್ಯಾಖ್ಯಾನಿಸುವುದು ತುಂಬಾ ಕಷ್ಟಕರವಾದ ವಿಷಯ. ಯಾಕಂತಂದ್ರೆ ವಿಜ್ಞಾನ ಬೆಳೆದಂತೆ ಹೊಸ ಹೊಸ ಜ್ಞಾನ ಅದಕ್ಕೆ ಸೇರ್ಪಡೆ ಆಗ್ತಿದ್ದಂತೆ ಅದರ ವಿಷಯದ ವ್ಯಾಖ್ಯಾನವೂ ಸಹ ಬದಲಾವಣೆ ಆಗ್ತದೆ, ಅದರ ಕ್ಷೇತ್ರನೂ ಸಹ ಬದಲಾವಣೆ ಆಗ್ತದೆ. ಈ ಕಾರಣದಿಂದಾಗಿನೇ ಮಾನವ ಭೂಗೋಳಶಾಸ್ತ್ರಕ್ಕೆ ಕೊಟ್ಟಿರುವಂತಹ ವ್ಯಾಖ್ಯೆಗಳಲ್ಲಿ ಯಾವನ್ನು ಸಹ ಯಾರು ಅಂಗೀಕರಿಸಿಲ್ಲ. ಅಕಾರ್ಡಿಂಗ್ ಟು ಡಿಕೆನ್ಸ್ ಅಂಡ್ ಪಿಟ್ಸ್, ಹ್ಯೂಮನ್ ಜಿಯೋಗ್ರಫಿ ಈಸ್ looked upon as the study of man and his work. And lastly, according to George F. Carter, human geography is primarily concerned with the relations between man, ways of life, and the places in which they live. It is always a difficult proposition to define a subject. With the passage of time, as knowledge grows and culture advances, the definition of the subject also changes. It is because of these reasons that none of the definitions of human geography is universally accepted. Next, we move on to the field of human geography. Human geography is a
highly interdisciplinary subject because it seeks to study the relationship between man and environment which surrounds him. ನೆಕ್ಸ್ಟ್ ನಾವು ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರವನ್ನ ನೋಡೋಣ. ಮಾನವ ಭೂಗೋಳಶಾಸ್ತ್ರವು ಅತಿ ಮುಖ್ಯವಾದಂತಹ ಒಂದು ಅಂತರ್ ವಿಷಯ ಅಧ್ಯಯನ ವಸ್ತುವನ್ನ ಹೊಂದಿರುವಂತಹ ಒಂದು ವಿಷಯ. ಯಾಕೆಂತಂದ್ರೆ ಇದು ಮನುಷ್ಯ ಮತ್ತು ಅವನ ಸುತ್ತ ಇರುವಂತಹ ಪರಿಸರವನ್ನ ಅಧ್ಯಯನ ಮಾಡ್ತದೆ. ಇಟ್ ಡೆವಲಪ್ಸ್ ಎ ಕ್ಲೋಸ್ ರಿಲೇಶನ್ಶಿಪ್ with other sister disciplines in social science so that it can easily understand and explain human elements on the surface of the earth. ಮಾನವ ಭೂಗೋಳಶಾಸ್ತ್ರ ಇತರ ಸಹೋದರ ವಿಷಯಗಳ ನಡುವೆ ತುಂಬಾ ನಿಕಟವಾದಂತಹ ಸಂಬಂಧ ಹೊಂದಿದೆ. ಹೀಗಾಗಿ ಇದು ಮಾನವ ಮತ್ತು ಪರಿಸರದ ನಡುವಿನ ಸಂಬಂಧವನ್ನ ತುಂಬಾ ಸುಲಭವಾಗಿ ವ್ಯಾಖ್ಯಾನಿಸಲಿಕ್ಕೆ ಅಥವಾ ಸುಲಭವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. As the knowledge expands, new fields emerge, adding new dimension to human geography. ಜ್ಞಾನದ ಕ್ಷೇತ್ರ ಬೆಳವಣಿಗೆ ಆದಂತೆ ಹೊಸ ಹೊಸ ವಿಷಯಗಳು ಒಂದು ಸೇರ್ಪಡೆ ಆಗ್ತಾ ಇರ್ತವೆ. ಹಾಗಾಗಿ ಮಾನವ ಭೂಗೋಳಶಾಸ್ತ್ರದ ಆಯಾಮನೂ ಸಹ ಬದಲಾವಣೆ ಆಗ್ತಾನೆ ಹೋಗ್ತಾ ಇದೆ. If you look at the fields of human geography, there are 6 main fields of geography. They are social geography, urban geography, political geography, population geography, settlement geography, and economic geography. We can divide these main fields of human geography into several subfields of geography. For example, social geography is divided into behavioral geography, geography of social well-being, geography of leisure, cultural geography, gender geography, historical geography, medical geography. And this field of social geography draws its content from social sciences, psychology, welfare economics, sociology, anthropology, history, epidemiology. The field of urban geography draws its content from urban studies and planning. The field of political geography may be divided into electoral geography, military geography, and it draws its content from political science, psychology, military science. The field of population geography draws its content mainly from demography. The field of settlement geography draws its content from urban and rural planning. Economic geography can be divided into geography of resources, geography of agriculture, geography of industries, geography of marketing, geography of tourism, geography of international trade. And it draws its content from economics, resource economics, agricultural sciences, industrial economics, business studies, commerce, tourism, international trade, etc. ನಾವು ಭೂಗೋಳಶಾಸ್ತ್ರದ ಕ್ಷೇತ್ರವನ್ನ ನೋಡೋದಾದ್ರೆ ಮುಖ್ಯವಾಗಿ 6 ಪ್ರಮುಖವಾದಂತಹ ಕ್ಷೇತ್ರಗಳಾಗಿ ಇದನ್ನ ವಿಂಗಡಣೆ ಮಾಡಲಾಗಿದೆ. ಸಾಮಾಜಿಕ ಭೂಗೋಳಶಾಸ್ತ್ರ, ನಗರ ಭೂಗೋಳಶಾಸ್ತ್ರ, ರಾಜಕೀಯ ಭೂಗೋಳಶಾಸ್ತ್ರ, ಜನಸಂಖ್ಯಾ ಭೂಗೋಳಶಾಸ್ತ್ರ, ವಸತಿ ಭೂಗೋಳಶಾಸ್ತ್ರ ಮತ್ತು ಆರ್ಥಿಕ ಭೂಗೋಳಶಾಸ್ತ್ರ. ಸಾಮಾಜಿಕ ಭೂಗೋಳಶಾಸ್ತ್ರವನ್ನ ವರ್ತನ ಭೂಗೋಳಶಾಸ್ತ್ರ, ಸಮಾಜ ಕಲ್ಯಾಣ ಭೂಗೋಳಶಾಸ್ತ್ರ, ಸಂತೋಷ ಭೂಗೋಳಶಾಸ್ತ್ರ, ಸಾಂಸ್ಕೃತಿಕ ಭೂಗೋಳಶಾಸ್ತ್ರ, ಲಿಂಗ ಭೂಗೋಳಶಾಸ್ತ್ರ, ಐತಿಹಾಸಿಕ ಭೂಗೋಳಶಾಸ್ತ್ರ, ವೈದ್ಯಕೀಯ ಭೂಗೋಳಶಾಸ್ತ್ರ ಅಂತ ವಿಂಗಡಣೆ ಮಾಡಬಹುದು. ಈ ಸಾಮಾಜಿಕ ಭೂಗೋಳಶಾಸ್ತ್ರ ತನ್ನ ವಸ್ತುವನ್ನ ಸಮಾಜಶಾಸ್ತ್ರ, ಮನಃಶಾಸ್ತ್ರ, ಸಾಮಾಜಿಕ ವಿಜ್ಞಾನಗಳು, ಮಾನವ ಶಾಸ್ತ್ರ, ಇತಿಹಾಸ, ಎಪಿಡಿಮಿಯಾಲಜಿ ಇದರಿಂದ ವಸ್ತುವನ್ನ ತಗೊಳ್ತದೆ. ನಗರ ಭೂಗೋಳಶಾಸ್ತ್ರ ನಗರ ಅಧ್ಯಯನ ಮತ್ತು ಯೋಜನೆ ಅದರಿಂದ ವಿಷಯ ವಸ್ತುವನ್ನ ತಗೊಳ್ತದೆ. ಅದೇ ರೀತಿ ರಾಜಕೀಯ ಭೂಗೋಳಶಾಸ್ತ್ರ ಏನಿದೆ ಇದನ್ನ ಎಲೆಕ್ಟೋರಲ್ ಜಿಯೋಗ್ರಫಿ ಮತ್ತು ಮಿಲಿಟರಿ ಜಿಯೋಗ್ರಫಿ ಅಂತ ಡಿವೈಡ್ ಮಾಡಬಹುದು. ಸೈನಿಕ ಭೂಗೋಳಶಾಸ್ತ್ರ ಮತ್ತು ಚುನಾವಣಾ ಭೂಗೋಳಶಾಸ್ತ್ರ ಅಂತ. ಇದು ತನ್ನ ವಸ್ತುವನ್ನ ರಾಜ್ಯಶಾಸ್ತ್ರ ಮತ್ತು ಮನಃಶಾಸ್ತ್ರ, ಸೈನ್ಯ ವಿಜ್ಞಾನದಿಂದ ಇದು ತನ್ನ ವಿಷಯವನ್ನ ತಗೊಳ್ತದೆ. ಜನಸಂಖ್ಯಾ ಭೂಗೋಳಶಾಸ್ತ್ರ ಜನಸಂಖ್ಯಾಶಾಸ್ತ್ರದಿಂದ ವಿಷಯ ವಸ್ತುವನ್ನ ತಗೊಳ್ತದೆ. ವಸತಿ ಭೂಗೋಳಶಾಸ್ತ್ರ ನಗರ ಮತ್ತು ಗ್ರಾಮೀಣ ಯೋಜನೆ ಅಂತ ಏನು ವಿಷಯ ಇದೆ ಅದರಿಂದ ವಿಷಯ ವಸ್ತುವನ್ನ ತಗೊಳ್ತದೆ. ಲಾಸ್ಟ್ ಅಲ್ಲಿ ಆರ್ಥಿಕ ಭೂಗೋಳಶಾಸ್ತ್ರ ಏನಿದೆ ಇದನ್ನ ನಾವು ಮುಖ್ಯವಾಗಿ ಸಂಪನ್ಮೂಲ ಭೂಗೋಳಶಾಸ್ತ್ರ, ಕೃಷಿ ಭೂಗೋಳಶಾಸ್ತ್ರ, ಕೈಗಾರಿಕಾ ಭೂಗೋಳಶಾಸ್ತ್ರ, ಮಾರುಕಟ್ಟೆ ಭೂಗೋಳಶಾಸ್ತ್ರ, ಪ್ರವಾಸ ಭೂಗೋಳಶಾಸ್ತ್ರ, ಅಂತಾರಾಷ್ಟ್ರೀಯ ವ್ಯಾಪಾರ ಭೂಗೋಳಶಾಸ್ತ್ರ ಅಂತ ಉಪ ವಿಭಾಗಗಳಾಗಿ ಮಾಡಬಹುದು. ಇದು ತನ್ನ ವಸ್ತುವನ್ನ ಅರ್ಥಶಾಸ್ತ್ರದಿಂದ, ಸಂಪನ್ಮೂಲ ಅರ್ಥಶಾಸ್ತ್ರದಿಂದ, ಕೃಷಿ ಅರ್ಥಶಾಸ್ತ್ರದಿಂದ, ಕೈಗಾರಿಕಾ ಅರ್ಥಶಾಸ್ತ್ರದಿಂದ, ವಾಣಿಜ್ಯ ಶಾಸ್ತ್ರದಿಂದ, ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ತನ್ನ ವಸ್ತುವನ್ನ ತಗೊಳುತ್ತೆ.
In human geography, the major thrust is on the study of human societies in their relation to the habitat or the environment. ಮಾನವ ಭೂಗೋಳಶಾಸ್ತ್ರದಲ್ಲಿ ಅತಿ ಮುಖ್ಯವಾದಂತಹ ಒತ್ತು ಯಾವುದಕ್ಕಪ್ಪ ಅಂತಂದ್ರೆ ಮನುಷ್ಯ ಸಮಾಜಗಳ ಅಧ್ಯಯನ ಮತ್ತು ಅದು ಯಾವ ರೀತಿ ತನ್ನ ವಾಸಸ್ಥಳ ಮತ್ತು ಪರಿಸರದ ಜೊತೆಗೆ ಸಂಬಂಧವನ್ನ ಹೊಂದಿದೆ ಅನ್ನೋದ್ರ ಮೇಲೆ ಇರ್ತದೆ. Dealing with the spatial distribution of societies, human geography covers a very wide scope. ಇದು ಮುಖ್ಯವಾಗಿ ಸಮಾಜಗಳ ಮೇಲ್ಮೈ ಹಂಚಿಕೆಯನ್ನು ಅಧ್ಯಯನ ಮಾಡೋದ್ರಿಂದ ಇದರ ವ್ಯಾಪ್ತಿ ಏನಿದೆ ಅದು ತುಂಬಾ ವಿಶಾಲವಾಗಿದೆ. It embraces the study of human races, the growth, distribution, and density of populations of various parts of the world, their demographic attributes and migration patterns, and physical and cultural differences between human groups and economic activities. ಮಾನವ ಜನಾಂಗಗಳು, ಅದರ ಹಂಚಿಕೆ, ಜನಸಂಖ್ಯೆಯ ಹಂಚಿಕೆ, ಬೆಳವಣಿಗೆ, ಸಾಂದ್ರತೆ, ಜನಸಂಖ್ಯೆಯ ಸಂಯೋಜನೆ, ವಲಸೆಯ ಪ್ರವೃತ್ತಿ, ಮನುಷ್ಯ ಗುಂಪುಗಳ ನಡುವೆ ಇರುವಂತಹ ಸಾಂಸ್ಕೃತಿಕ ವ್ಯತ್ಯಾಸ ಮತ್ತು ಅವನ ಆರ್ಥಿಕ ಚಟುವಟಿಕೆಗಳನ್ನ ಅಧ್ಯಯನ ಮಾಡ್ತದೆ. ಇಟ್ ಆಲ್ಸೋ ಕವರ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಮ್ಯಾನ್ ಅಂಡ್ his natural environment and the way in which his activities are distributed. ಇದು ಮನುಷ್ಯ ಮತ್ತು ಆತನ ಸುತ್ತ ಇರುವಂತಹ ಪರಿಸರದ ನಡುವೆ ಇರುವಂತಹ ಸಂಬಂಧವನ್ನ ಒಳಗೊಳ್ಳುತ್ತದೆ ಮತ್ತು ಯಾವ ರೀತಿ ಅವನ ಚಟುವಟಿಕೆಗಳು ಹಂಚಿಕೆಯಾಗಿವೆ ಅನ್ನೋದನ್ನು ಸಹ ಇದು ಅಧ್ಯಯನ ಮಾಡ್ತದೆ. Human geography also takes into account the mosaic of culture, language, religion, customs and traditions. ಇದಷ್ಟೇ ಅಲ್ಲದೆ ಮಾನವ ಭೂಗೋಳಶಾಸ್ತ್ರವು ಸಂಸ್ಕೃತಿ, ಭಾಷೆ, ಧರ್ಮ, ಸಂಪ್ರದಾಯಗಳು, ಕಟ್ಟುಪಾಡುಗಳನ್ನು ಸಹ ತನ್ನ ತೆಕ್ಕೆಗೆ ತಗೊಳ್ಳುತ್ತೆ. Types and patterns of rural settlements, the site size, growth, and functions of urban settlements, and the functional classification of towns are also studied in the human geography. ಗ್ರಾಮೀಣ ವಸತಿಗಳ ವಿಧಗಳು, ಅದರ ಸ್ಥಳ, ಅದರ ಗಾತ್ರ, ಅದರ ಬೆಳವಣಿಗೆ ಮತ್ತು ನಗರ ಭೂಗೋಳಶಾಸ್ತ್ರದ ಕಾರ್ಯಗಳು ಮತ್ತು ಕಾರ್ಯಾತ್ಮಕ ವಿಂಗಡಣೆಯನ್ನು ಸಹ ಇದು ಅಧ್ಯಯನ ಮಾಡುತ್ತದೆ. The study of spatial distribution of economic activities, industries, trade, and modes of transportations and communications as influenced by the physical environment are also the important topics of human geography. ಆರ್ಥಿಕ ಚಟುವಟಿಕೆಗಳಾದಂತಹ ಕೈಗಾರಿಕೆ, ಕೃಷಿ, ವ್ಯಾಪಾರ, ಸಾರಿಗೆ, ಸಂಪರ್ಕ ಇವೆಲ್ಲ ಯಾವ ರೀತಿ ಪ್ರದೇಶದ ಮೇಲೆ ಹಂಚಿಕೆ ಆಗಿದಾವೆ ಅನ್ನೋದನ್ನ ಇದು ಅಧ್ಯಯನ ಮಾಡ್ತದೆ ಮತ್ತು ಈ ಎಲ್ಲಾ ಅಂಶಗಳು ಯಾವ ರೀತಿ ಪ್ರಾಕೃತಿಕ ಅಂಶಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಹಂಚಿಕೆ ಆಗಿದಾವೆ ಅನ್ನೋದನ್ನ ಸಹ ಇದು ಅಧ್ಯಯನ ಮಾಡ್ತದೆ. Our study of human geography therefore can help make us better informed citizens, more able to understand the important issues facing our communities and our countries, and better prepared to contribute to their solutions. ಸೊ ಹೀಗೆ ನಾವು ಮಾನವ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಸಮಾಜದಲ್ಲಿರುವಂತಹ ಪ್ರಮುಖವಾದ ಸಮಸ್ಯೆಗಳ್ಯಾವುವು, ದೇಶದಲ್ಲಿರುವಂತಹ ಪ್ರಮುಖವಾದಂತಹ ಸಮಸ್ಯೆಗಳ್ಯಾವುವು ಮತ್ತು ಇವುಗಳ ಬಗ್ಗೆ ಜ್ಞಾನ ನಮಗೆ ಬೆಳೀತದೆ. ಹಾಗಾಗಿ ನಾವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೂ ಸಹ ನಮ್ಮನ್ನ ಸಿದ್ಧವಾಗಿ ಮಾಡ್ತದೆ ಈ ಮಾನವ ಭೂಗೋಳಶಾಸ್ತ್ರವನ್ನ ಅಧ್ಯಯನ ಮಾಡೋದ್ರಿಂದ.